ನಿಂದ ಮಚ್ಚು ತೋರಿಸಿ ರೀಲ್ಸ್ ಮಾಡಿದಂತ ಪ್ರಕರಣ ಇವತ್ತು ಮತ್ತೆ ವಿಚಾರಣೆಗೆ ಬುಲಾವಣೆ ನೀಡಿದ್ದಾರೆ ಪೊಲೀಸರು. ಬಸವೇಶ್ವರ ನಗರ ಪೊಲೀಸರಿಂದ ಇಬ್ಬರಿಗೂ ನೋಟಿಸ್ ಅನ್ನು ನೀಡಲಾಗಿದೆ. ನಿನ್ನೆ ಬಹು ಹೊತ್ತುಗಳ ಕಾಲ ವಿಚಾರಣೆಯನ್ನ ನಡೆಸಿದ್ರು ಪೊಲೀಸರು. ಬಸವೇಶ್ವರ ನಗರ ಠಾಣೆಯ ಸಬ್ ಇನ್ಸ್ಪೆಕ್ಟರ್ನಿಂದ ವಿಚಾರಣೆ ನಡೆದಿತ್ತು. ಸಮಾಜಕ್ಕೆ ಯಾವ ಸಂದೇಶ ನೀಡೋಕೆ ಈ ರೀತಿ ಮಾಡಿದಾಗಿ ಪ್ರಶ್ನೆಯನ್ನ ಮಾಡಲಾಗಿತ್ತು. ರಿಯಾಲಿಟಿ ಶೋ ಸಲುವಾಗಿ ರೀಲ್ಸ್ ಮಾಡಿದ್ದಾಗಿ ಇಬ್ಬರಿಂದ ಹೇಳಿಕೆ ನೀಡಲಾಗಿತ್ತು. ನಾಗರಬಾವಿಯ ಅಕ್ಷಯ ಸ್ಟುಡಿಯೋದಲ್ಲಿ ಚಿತ್ರೀಕರಣ ಮಾಡಿದ್ದಾಗಿ ಕೂಡ ಅವರು ಹೇಳಿಕೆ ನೀಡಿದರು. ಕಾರ್ಯಕ್ರಮದಲ್ಲಿ ವಿನಯ್ ಪುಷ್ಪ ಪಾತ್ರ, ರಜತ್ ದರ್ಶನ್ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ರು. ಅದರ ಪ್ರಮೋಷನ್ ಸಲುವಾಗಿ ರೀಲ್ಸ್ ಮಾಡಿ ಅಪ್ಲೋಡ್ ಅನ್ನ ಮಾಡಿದ್ವಿ ಅಂತ ಹೇಳಿದ್ದಾರೆ. ಈ ಕಾರ್ಯಕ್ರಮ ಶನಿವಾರ 7:30ಕ್ಕೆ ಪ್ರಸಾರವಾಗಿದೆ ಅಂತ ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇವತ್ತು ಮತ್ತೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಅನ್ನು ನೀಡಿದ್ದಾರೆ ಪೊಲೀಸರು. ನೋಡಿ, ನಿನ್ನೆ ಸಿಕ್ಕಾಪಟ್ಟೆ ಡ್ರಾಮಾ ಆಯಿತು, ಹೈ ಡ್ರಾಮಾನೇ ಆಗೋಯ್ತು. ಯಾಕಂದರೆ ಮಧ್ಯಾಹ್ನದವರೆಗೂ ರಜತ್ ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು. ಇಬ್ಬರು ಎಲ್ಲಿದ್ರು ಏನು ಅಂತ ಗೊತ್ತಿರಲಿಲ್ಲ. ರಜತ್ ಅವರ ವೈಫು ಆಮೇಲೆ ಬಸವೇಶ್ವರ ನಗರ ಠಾಣಾ ಪೊಲೀಸ್ ಸ್ಟೇಷನಿಗೆ ಬಂದಿದ್ರು. ಅದೆಲ್ಲ ಆದಮೇಲೆ ಮಧ್ಯಾಹ್ನದಷ್ಟೊತ್ತಿಗೆ ರಜತನ್ನು ಕರ್ಕೊಂಡು ಬರಲಾಗಿತ್ತು. ವಿಚಾರಣೆಗೆ ಹಾಜರಾಗಿದ್ರು. ಈ ಸಂದರ್ಭದಲ್ಲಿ ನಿಮ್ಮ ಉದ್ದೇಶ ಏನು, ಯಾವ ಸಂದೇಶವನ್ನು ಸಮಾಜಕ್ಕೆ ಕೊಡಬೇಕು ಅಂತ ಈ ರೀಲ್ಸ್ ಮಾಡಿದ್ರಿ ಅಂತ ಪ್ರಶ್ನೆಯನ್ನು ಮಾಡಲಾಗಿತ್ತು. ಆಗ ಇಲ್ಲ, ಇದೊಂದು ಶೋಗೋಸ್ಕರ ನಾವು ಮಾಡಿದ್ದು ಅಂತ. ಶೋಗೋಸ್ಕರ ಪ್ರಮೋಷನ್ ಮಾಡಿದ್ದೇ ಆಗಿದ್ದಲ್ಲಿ ರೋಡಲ್ಲಿ ಯಾಕೆ ಮಾಡಬೇಕಿತ್ತು ಅನ್ನೋದೊಂದು ಪ್ರಶ್ನೆ ಬರುತ್ತೆ. ಸೊ ಒಂದು ವೇಳೆ ಆ ರೀಲ್ಸ್ ಏನಿದೆ ಅದನ್ನು ಶೋಗೋಸ್ಕರನೇ ಮಾಡಿದ್ರು, ಆ ಶೋನ ನಿರ್ದೇಶಕರು ಯಾರಿರ್ತಾರೆ, ನಿರ್ಮಾಪಕರು ಯಾರಿರ್ತಾರೆ, ಅವ್ರುಗಳನ್ನು ಕೂಡ ಈಗ ವಿಚಾರಣೆಗೆ ಒಳಪಡಿಸ್ಬೇಕಾಗತ್ತೆ. ಜೊತೆಗೆ ಇವರು ಇನ್ಸ್ಟಾಗ್ರಾಮ್ ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಡಿಯೋನ ಅಪ್ಲೋಡ್ ಮಾಡಿದ್ದಿದೆಯಲ್ಲ, ಇದು ಸಾಕಷ್ಟು ರೀತಿಯಾದಂಥ ಆಕ್ರೋಶಕ್ಕೂ ಕಾರಣವಾಗಿತ್ತು. ನೋಡಿ, ನೀವು ಒಂದೆರಡು ರಿಯಾಲಿಟಿ ಶೋನಲ್ಲಿ ಕಾಣಿಸ್ಕೊಳ್ತೀರಾ ಅಂದಿದ ತಕ್ಷಣ ಹೀರೋಯಿಸಮ್, ಬಾಸಿಸಮ್ ಆಟಿಟ್ಯೂಡ್ ಮಾಡ್ತೀರಾ ಅಂತ ಹೇಳಿದ್ರೆ ಅದು ಕೇವಲ ಸ್ಕ್ರೀನಿಗೆ ಮಾತ್ರ ಸೀಮಿತವಾಗಿರಬೇಕು. ಹೊರಗಿನ ಪ್ರಪಂಚಕ್ಕೂ ಕೂಡ ನಾವು ಅದೇ ಆಟಿಟ್ಯೂಡ್ ಮೇಂಟೈನ್ ಮಾಡ್ತೀವಿ ಅಂತಂದರೆ ಕಷ್ಟ ಆಗತ್ತೆ. ಸೊ ನಾವು ಸೆಲೆಬ್ರಿಟಿಗಳು ಅಂದಿದ ತಕ್ಷಣ 2 ಕೊಂಬು ಬಂದ್ಬಿಡುತ್ತಲ್ಲ, ಅದನ್ನು ಫಸ್ಟಿಗೆ ಕಟ್ ಮಾಡಿಬಿಡ್ಬೇಕು. ಇಲ್ಲ ಅಂತ ಹೇಳಿದರೆ ಸಮಸ್ಯೆ ಆಗತ್ತೆ. ಸೊ ಇವ್ರುಗಳ ವಿಚಾರದಲ್ಲಿ ಆಗಿದ್ದು ಅದೇನೆ. ಇಷ್ಟಾದ್ರೂ ವಿಡಿಯೋ ಮಾತ್ರ ಡಿಲೀಟ್ ಮಾಡಿರಲಿಲ್ಲ. ಬುಜ್ಜಿ ಅನ್ನುವಂಥ ಇನ್ಸ್ಟಾಗ್ರಾಮ್ ಅಕೌಂಟಿಂದ ಈ ವಿಡಿಯೋವನ್ನು ಶೇರ್ ಮಾಡಲಾಗಿತ್ತು. ಫೈನ್, ಇದ್ಯಾವುದೋ ಒಂದು ರಿಯಾಲಿಟಿ ಶೋಗೆ ಅಂತ ಟಿವಿಗೋಸ್ಕರ ಮಾಡಿದ್ದೇ ಆಗಿದ್ದಲ್ಲಿ ಅಲ್ಲಿ ಬೇಕಾದರೆ ಹಾಕೊಳ್ತಾರೋ ಅಥವಾ ಕ್ಷಮೆ ಕೇಳ್ತಾರೋ ಅಥವಾ ಪೊಲೀಸರು ಕೇಳಿದಕ್ಕೆ ಉತ್ತರ ಕೊಡ್ತಾರೋ ಅದು ಅವರ ವಿಚಾರ. ಇನ್ಸ್ಟಾಗ್ರಾಮಲ್ಲಿ ನೀವು ಹಾಕೊಂಡು ಕೂತಿದ್ದೀರಲ್ಲ, ಅದನ್ನು ಯಾಕೆ ಡಿಲೀಟ್ ಮಾಡಿಲ್ಲ? ನಮ್ಮನ್ನು ಯಾರು ಕೇಳಲ್ಲ, ಏನಾಗ್ಬಿಡತ್ತೆ, ಡಿಲೀಟ್ ಯಾಕೆ ಮಾಡಬೇಕು, ಈ ಆ್ಯಟಿಟ್ಯೂಡ್ ಅಲ್ವಾ? ಸೊ ಈ ಹಿನ್ನೆಲೆಗಳಿಗೆ ಇದೀಗ ಕ್ಲಾಸನ್ನು ತೆಗೆದುಕೊಂಡಿರೋದು. ನನ್ನ ರಾತ್ರಿವರೆಗೂ ವಿಚಾರಣೆ ಮಾಡಿದರು, ರಾತ್ರಿ ಮನೆ ಕಳಿಸಿದ್ರು. ಸೊ ಇಬ್ರು ಯಾವುದೇ ಪ್ರತಿಕ್ರಿಯೆ ಕೊಡದೆ, ಮಾಧ್ಯಮಗಳಿಗೆ ಏನೂ ಹೇಳದೇನೆ, ಏನು ಹೇಳ್ತಾರೆ? ಇದರಿಂದ 4-5 ಜನಕ್ಕೆ ಒಳ್ಳೇದಾಯಿತು, ನಮ್ಮನ್ನು ನೋಡಿ ಜನ ಕಲ್ತರು, ಜನರೆಲ್ಲ ಬಹಳ ಖುಷಿಲಿದ್ದಾರೆ, ನಾಳೆಯಿಂದ ಅವರು ಮಚ್ಚಿಡ್ಕೊಂಡು ಓಡಾಡ್ತಾರೆ, ಈ ಥರ ಏನು ಹೇಳೋಕ್ಕಾಗಲ್ಲ. ಸೊ ಮಾಡಿರೋದು ತಪ್ಪಿನ ಕೆಲಸ. ಹಾಗಾಗಿ ಯಾವುದೇ ಸ್ಟೇಟ್ಮೆಂಟನ್ನು ಕೊಟ್ಟಿಲ್ಲ. ಬಟ್ ಇವತ್ತು ಮತ್ತೆ ವಾಪಸ್ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಲಾಗಿತ್ತು. ವಿಚಾರಣೆಗೆ ಹಾಜರಾಗಿ ಕಂಪ್ಲೀಟ್ ಆದಂಥ ಮಾಹಿತಿಯನ್ನು ನೀಡಬೇಕಾಗತ್ತೆ. ಈ ಮಚ್ಚು ಯಾರು ಕೊಟ್ಟರು, ಎಲ್ಲಿಂದ ಬಂತು, ಹೇಗೆ ಬಂತು, ಏನು ಎತ್ತ, ಯಾವಾಗಿಂದ ಇವ್ರ ಹತ್ರ ಇದೆ, ಎಲ್ಲವೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇದು ನಿಷೇಧಿತ ಮಾರಕಾಸ್ತ್ರ, ಇದನ್ನು ಬಳಕೆ ಮಾಡೋ ಹಾಗಿಲ್ಲ. ಮಾರಕಾಸ್ತ್ರನ ಬಳಕೆ ಮಾಡಿದ್ದಿದೆಯಲ್ಲ, ಅದು ನಿಷೇಧಿತ ಮಾರಕಾಸ್ತ್ರ. ಶಸ್ತ್ರಾಸ್ತ್ರ ಕಾಯ್ದೆ ಅಡಿಯಲ್ಲಿ ಈ ಪ್ರಕರಣವನ್ನು ದಾಖಲು ಮಾಡ್ಕೊಂಡಿರೋದು. ಸೊ ಹೀಗಿರಬೇಕಾದ್ರೆ ಈ ಕೇಸ್ನಲ್ಲಿ ಎಲ್ಲರಿಗೂ ಏನು ರೂಲ್ಸ್ ಇರುತ್ತೋ ನೋಡಿ, ಗೊತ್ತಿರ್ಬೋದು ನಿಮಗೆ. ಸಾಕಷ್ಟು ಮಂದಿ ಈ ಥರದ ದೊಡ್ಡ ಮಚ್ಚಿಟ್ಕೊಂಡು ಕೇಕ್ ಕಟ್ ಮಾಡಿದ್ದು ಮತ್ತು ಬೇರೆ ಬೇರೆ ಪ್ರಕರಣಗಳಲ್ಲಿ ಓಡಾಡಿದ್ದೆಲ್ಲ ಇದೆಯಲ್ಲ, ಅವ್ರ ವಿರುದ್ಧವೂ ಹಿಂಗೆ ಆ್ಯಕ್ಷನ್ ಆಗಿದೆ. ಇದೇ ಥರ ಅವ್ರನ್ನೂ ವಿಚಾರಣೆಗೆ ಕರೆದಿದ್ದಾರೆ. ಅದು ಪೊಲಿಟಿಕಲ್ ಲೀಡರ್ ಆಗಿರ್ಬೋದು, ನಾರ್ಮಲ್ ವ್ಯಕ್ತಿಗಳಾಗಿರ್ಬೋದು, ಜೈಲಿಗೆ ಹೋಗಿ ಬಂದವರಾಗಿರ್ಬೋದು, ಜೈಲಲ್ಲಿ ಇರೋರಾಗಿರ್ಬೋದು, ಯಾರೇ ಆಗಲಿ ಮಾರಕಾಸ್ತ್ರ ಕಾಯ್ದೆ ಏನು ಶಸ್ತ್ರಾಸ್ತ್ರ ಕಾಯ್ದೆ ಏನಿದೆಯೋ ಆ ಶಸ್ತ್ರಾಸ್ತ್ರ ಕಾಯ್ದೆ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ. ಸೊ ಅದೇ ರೀತಿಯಾಗಿ ಇವ್ರ ವಿರುದ್ಧವೂ ಕೂಡ ಪ್ರಕರಣ ದಾಖಲಾಗಿರೋದು. ಇದರಲ್ಲಿ ಬಿಗ್ ಬಾಸ್ನ ಮಾಜಿ ಸ್ಪರ್ಧಿಗಳು ವಿನಯ್, ರಜತ್, ಅದಕ್ಕೆ ಇವ್ರನ್ನ ಟಾರ್ಗೆಟ್ ಮಾಡಿದ್ರು. ನೋ, ಎಲ್ಲರ ವಿರುದ್ಧವೂ ಕೂಡ ಇದೇ ಥರದ್ದು ಪ್ರಕರಣ ದಾಖಲಾಗತ್ತೆ. ಕೆಲವೊಂದಷ್ಟು ಪ್ರಕರಣಗಳಲ್ಲಿ ಏನಾಗ್ಬಿಡುತ್ತೆ ಅಂತಂದರೆ ಅದು ಮುನ್ನೆಲೆಗೆ ಬರಲ್ಲ. ಯಾರೋ ಒಂದು ಬೀದಿಲಿ ನಮ್ಮ ಪಕ್ಕದ ಮನೆ ರಮೇಶ್ ಅಣ್ಣನೋ ಆ ಕಡೆ ಮನೆ ಸುರೇಶ್ ಅಣ್ಣನೋ ಮಚ್ಚಿಡ್ಕೊಂಡು ಹೋದರೆ ಕೇಸ್ ಹಾಕಲ್ಲ, ಯಾಕೆ ಅಂತ ಕೆಲವರು ಪ್ರಶ್ನೆ ಮಾಡ್ಬೋದು. ಸೋಷಿಯಲ್ ಮೀಡಿಯಾದಲ್ಲಿ ಆ ವಿಡಿಯೋ ವೈರಲ್ ಆಗಲ್ಲ ಅಥವಾ ಅದು ಪೊಲೀಸ್ ಸ್ಟೇಷನ್ವರೆಗೂ ರೀಚ್ ಆಗಲ್ಲ, ಸೀಮಿತ ಪ್ರದೇಶಕ್ಕೆ ಮಾತ್ರ ಸೀಮಿತ ಆಗತ್ತೆ. ಬಟ್ ಇವರು ಸೆಲೆಬ್ರಿಟಿಗಳಾಗಿರುವಂಥ ಕಾರಣಕ್ಕಾಗಿ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತಿದ್ದ ಹಾಗೇನೆ ಲಕ್ಷಗಟ್ಟಲೆ ಮಿಲಿಯನ್ ಗಟ್ಟಲೆ ವ್ಯೂಸ್ ಆದಾಗ ಅದು ರೀಚ್ ಆಗೇ ಆಗುತ್ತೆ.
ರಜತ್ ವಿನಯ್ ರೀಲ್ಸ್ ಪ್ರಕರಣದ ದಿಕ್ಕು ತಪ್ಪಿಸಲಾಗ್ತಿದೆ ಈ ಅನುಮಾನ ಇದೆ. ರೀಲ್ಸ್ ನಲ್ಲಿ ಇರೋ ಮಚ್ಚು ಬಿಟ್ಟು ಬೇರೆ ಮಚ್ಚನ್ನ ವಶಕ್ಕೆ ಪಡೆದಿದ್ದಾರಾ ಅನ್ನುವಂತ ಅನುಮಾನ ಇದೀಗ ಪೊಲೀಸರ ಮೇಲೆನೆ ಶುರು ಆಗ್ತಾ ಇದೆ. ರಜತ್ ವಿನಯ್ ಬಳಸಿದ್ದ ಮಚ್ಚು ಸೀಸ್ ಮಾಡಿರುವಂತ ಪೊಲೀಸರು ಪರಿಶೀಲನೆಯ ವೇಳೆ ಫೈಬರ್ ಮಚ್ಚು ಅಂತ ಹೇಳ್ತಿದ್ದಾರೆ. ಹೀಗಾಗಿ ರಜತ್ ವಿನಯ್ ಬಿಟ್ಟು ಕಳಿಸಿರುವಂತ ಪೊಲೀಸರು ಆದ್ರೆ ಅದು ರೀಲ್ಸ್ ಮಾಡಿದ್ದ ಮಚ್ಚ ಅಲ್ಲ ಬೇರೆ ಮಚ್ಚ ಅನ್ನೋದು ಅನುಮಾನ. ಈಗ ನೋಡಿ, ಸೆಲೆಬ್ರಿಟಿಗಳ ವಿಚಾರ ಬಂದಾಗ ತುಂಬಾ ಟ್ರಾನ್ಸ್ಪರೆಂಟ್ ಆಗಿ ಪಾರದರ್ಶಕವಾಗಿ ತನಿಖೆ ನಡೆಯಲ್ಲ ಅನ್ನೋದೊಂದು ಬೇಸರ ಇದೆ. ಅದು ಕೊಲೆ ಪ್ರಕರಣ ಆಗಿರಬಹುದು, ಅಥವಾ ಈ ತರ ಮಾರಕಾಸ್ತ್ರಗಳನ್ನ ಹಿಡ್ಕೊಂಡು ಓಡಾಡೋ ಪ್ರಕರಣಗಳಾಗಿರಬಹುದು, ಅಥವಾ ಹಲ್ಲೆ ಮಾಡಿರೋ ಪ್ರಕರಣಗಳಾಗಿರ್ಬೋದು, ಆಕ್ಸಿಡೆಂಟ್ನ ವಿಚಾರಗಳಾಗಿರ್ಬೋದು. ಸೆಲೆಬ್ರಿಟಿಗಳ ಹೆಸರು ಕೇಳಿ ಬಂದಾಗ, ಸೆಲೆಬ್ರಿಟಿಗಳು ಅದರಲ್ಲಿ ಭಾಗಿಯಾದಾಗ ಒಂದು ಟ್ರಾನ್ಸ್ಪರೆಂಟ್ ಆದಂಥ ತನಿಖೆ ಅನ್ನೋದು ನಡೆಯಲ್ಲ ಅನ್ನೋದೊಂದು ಬೇಸರ ಇದೆ. ನೋಡಿ, ಮಚ್ಚನ್ನ ವಶಕ್ಕೆ ಪಡ್ಕೊಳ್ಳೋದಕ್ಕಿಂತ ಮುಂಚೆ ಅದು ಮಚ್ಚಾಗಿತ್ತು, ರಿಯಲ್ ಮಚ್ಚಾಗಿತ್ತು. ಈಗ ಅದು ಫೈಬರ್ ಮಚ್ಚಾಗಿ ಬದಲಾಗ್ತಾ ಇದೆ. ಹೆಂಗೆ ಅನ್ನೋದೊಂದು ಪ್ರಶ್ನೆ ಸಹಜವಾಗಿ ಹುಟ್ಕೊಳ್ಳುತ್ತೆ. ಸೊ ರೀಲ್ಸಲ್ಲಿರೋ ಮಚ್ಚೇ ಬೇರೆ, ಈಗ ವಶ ಪಡ್ಕೊಂಡಿರೋ ಮಚ್ಚೇ ಬೇರೆನಾ? ಇದ್ರೆ ಏನಾದರೂ ಉಲ್ಟಾ ಹೊಡೆಯೋ ಥರದ್ದು ಏನಾದರೂ ಆಗ್ತಾ ಇದೆಯಾ? ಈ ಪ್ರಕರಣವನ್ನು ದಿಕ್ಕು ತಪ್ಪಿಸುವಂಥದ್ದು ಅಥವಾ ಮಚ್ಚಿನ ಮುಚ್ಚಾಕೋ ಪ್ರಕರಣ ಏನಾದರೂ ನಡೀತಾ ಇದೆಯಾ? ಈ ಅನುಮಾನ ಈಗ ಹುಡ್ಕೊಳ್ತಾ ಹಾಕಿದೆ. ಯಾಕಂದರೆ ಇವರನ್ನೇ ಇವತ್ತು ಕೋರ್ಟ್ಗೆ ಹಾಜರುಪಡಿಸ್ಬೇಕಾಗಿತ್ತು, ಬಟ್ ಕೋರ್ಟ್ಗೆ ಹಾಜರುಪಡಿಸಿಲ್ಲ. ನಿನ್ನೆ ಸಂಜೆ ಇವ್ರನ್ನ ಬಿಟ್ಟು ಕಳಿಸಿದ್ದಾರೆ. ಸೊ ನಮ್ಮಂಥ ನಿಮ್ಮಂಥ ಜನಸಾಮಾನ್ಯರಾಗಿದ್ದರೆ ಬಿಟ್ಟು ಕಳಿಸ್ತಾ ಇದ್ರಾ ಅನ್ನೋದೊಂದು ಪ್ರಶ್ನೆ, ಅಥವಾ ಇದು ಇಷ್ಟೇ ಸಿಂಪಲ್ ಆಗಿ ಅದು ಫೈಬರ್ ಮಚ್ಚು ಅಂತ ಹೇಳ್ಬಿಡ್ತಿದ್ರಾ ಅನ್ನೋದೊಂದು ಪ್ರಶ್ನೆ. ಬಳಕೆ ಮಾಡಿರೋ ಮಚ್ಚನ್ನು ನೀವು ನೋಡ್ತಾ ಇದ್ದೀರಾ, ವಶಕ್ಕೆ ಪಡ್ಕೊಂಡಿರೋ ಮಚ್ಚನ್ನು ನೀವು ನೋಡ್ತಾ ಇದ್ದೀರಾ. ಎರಡು ಒಂದೇ ಮಚ್ಚ ಅನ್ನೋದೊಂದು ಅನುಮಾನ ಹುಟ್ಕೊಳ್ತಾ ಇದೆ. ಯಾಕೋ ನಿನ್ನೆ ಮಧ್ಯಾಹ್ನದ ತನಕ ಪೊಲೀಸರು ಇದ್ದಂಥ ರೀತಿಗೂ ನಿನ್ನೆ ಮಧ್ಯಾಹ್ನದ ನಂತರ ಪೊಲೀಸರು ವರ್ತಿಸ್ತಿರುವಂಥ ರೀತಿಗೂ ಒಂದು ಸ್ವಲ್ಪ ವ್ಯತ್ಯಾಸ ಅನ್ನೋದು ಕಾಣಿಸ್ತಾ ಇದೆ. ಯಾಕೆ ಹಿಂಗಾಗ್ತಾ ಇದೆ ಅನ್ನೋದು ಪ್ರಶ್ನೆ. ಸೊ ಸೆಲೆಬ್ರಿಟಿಗಳು ಸಹಜವಾಗಿಯೇ ಒಂದಷ್ಟು ಒತ್ತಡ ಪೊಲೀಸರ ಮೇಲೂ ಇರಬಹುದು, ಅಥವಾ ಇದರಲ್ಲಿ ಇನ್ನೇನು ಇನ್ವಾಲ್ವ್ಮೆಂಟ್ ಕಾಣಿಸ್ಕೊಳ್ತಿರಬಹುದು. ಈ ಎಲ್ಲ ಅನುಮಾನಗಳು ಹುಡ್ಕೊಳ್ತಾ ಇದೆ. ಈ ಥರ ಆದಾಗ ಜನಸಾಮಾನ್ಯರಿಗೆ ಏನು ಅನ್ಸಕ್ಕೆ ಶುರು ಆಗುತ್ತೆ ಅಂದರೆ, ಇನ್ನೊಂದು ಯಾವುದೋ ಪ್ರಕರಣದಲ್ಲಿ ಇನ್ಯಾರೋ ಸೆಲೆಬ್ರಿಟಿಗಳು ಸಿಕ್ಕಿದಾಗ ಅಯ್ಯೋ ಬಿಡ್ರಿ ಒಂದಿನ ಸಂಜೆ ಅಷ್ಟೊತ್ತಿಗೆ ವಾಪಸ್ ಬಂದುಬಿಡ್ತಾರೆ, ಅಥವಾ ಬೇಲ್ ಸಿಕ್ಬಿಡತ್ತೆ, ಅಥವಾ ಹೊರಗೆ ಓಡಾಡ್ಕೊಂಡು ಆರಾಮಾಗಿರ್ತಾರೆ, ಏನೂ ಆಗಲ್ಲ, ಈ ಥರದೊಂದಷ್ಟು ಮನಸ್ಥಿತಿಗೆ ಬಂದುಬಿಡ್ತಾರೆ. ಇದು ಆಗಬಾರದು. ಸೊ ಈ ಪ್ರಕರಣದಲ್ಲಿ ಒಂದು ಕ್ಲಾರಿಟಿ ಅನ್ನೋದು ಬೇಕು, ಪಾರದರ್ಶಕತೆ ಅನ್ನೋದು ಬೇಕು. ಸೊ ಏನಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗಬೇಕಾಗಿದೆ. ಸೊ ಪರಿಶೀಲನೆ ಸಂದರ್ಭದಲ್ಲಿ ಫೈಬರ್ ಮಚ್ಚು ಪತ್ತೆ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಬಳಕೆ ಮಾಡಿದ ಮಚ್ಚು ಇದು ಒಂದೇನಾ ಅನ್ನೋದು ಅನುಮಾನ ಈಗ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಾಗಿದೆ. ನೋಡಿ, ಇದು ಇವರಿಬ್ರು ಲಕ ಹೊಳೆಯೋ ಬಟ್ಟೆ ಹಾಕೊಂಡು ಲಕ ಅಂತ ವಿಡಿಯೋ ಮಾಡಿತ್ತು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ಈ ಪ್ರಕರಣ ಎಲ್ಲೋ ಒಂದು ಕಡೆಯಲ್ಲಿ ಹಳ್ಳ ಹಿಡಿತಿದ್ಯಾ ಅನ್ನುವಂಥ ಅನುಮಾನ ಹುಟ್ಕೊಳ್ತಾ ಇದೆ. ನಿನ್ನೆ ಮಧ್ಯಾಹ್ನದ ತನಕ ಪೊಲೀಸರ ವರ್ಷೆ ಒಂಥರ ಇತ್ತು, ಮಧ್ಯಾಹ್ನದ ನಂತರ ವರ್ಷೆ ಬದಲಾದಂಗೆ ಕಾಣಿಸ್ತಾ ಇದೆ. ಏನ್ ನಡೀತಾ ಇದೆ ಈ ಪ್ರಕರಣದಲ್ಲಿ ಸಂತೋಷ್? ನೀತಿಯನ್ನು ಈಗಾಗಲೇ ರಜತ್ ಮತ್ತು ಏನು ವಿನಯ್ ಗೌಡ ಏನಿದ್ರು ಇಬ್ಬರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವೆಪನ್ಗಳನ್ನ ಹಿಡಿದು ಏನು ರೀಲ್ಸ್ ಅನ್ನ ಅಪ್ಲೋಡ್ ಮಾಡೋದ್ರ ಅನ್ನೋ ಕಾರಣಕ್ಕೆ ಇಬ್ಬರನ್ನ ಬಂಧನ ಮಾಡ್ಲಾಯ್ತು. ಆದ್ರೆ ತಡರಾತ್ರಿ ಅವರಿಬ್ಬರನ್ನ ಬಿಟ್ಟು ಕಳಿಸ್ಲಾಯ್ತು. ಅಂದ್ರೆ ಅವ್ರು ಹಾಕಿರೋ ರೀಲ್ಸ್ಗೆ ಬಳಸಿದಂತ ಮಚ್ಚೇನಿತ್ತು ಅದು ನಾವು ಬಳಸಿರುವಂತದ್ದು ಅಸಲಿ ಮಚ್ಚಲ್ಲ, ನಕಲಿ ಮಚ್ಚ ಅಂತೇಳಿ ಅವರು ಹೇಳಿಕೆಯನ್ನ ಕೊಟ್ಟಿದ್ರು. ಸೊ ಅದಕ್ಕೆ ಸಂಬಂಧಪಟ್ಟಾಗ ಅದಕ್ಕೆ ಸೂಕ್ತವಾಗಿರುವಂತ ನೀವು ಯಾವ ಮಚ್ಚನ್ನ ಬಳಸಿದ್ರಿ ತಂದು ಅದನ್ನು ಕೊಡಿ ಅಂತ ಹೇಳಿದ್ರು. ಅದನ್ನ ನೋಡಿದಂತ ಸಂದರ್ಭದಲ್ಲಿ ಅದು ಅಸಲಿ ಮಚ್ಚ ತರ ಇಲ್ಲ, ನಕಲಿ ಮಚ್ಚ ತರ ಇತ್ತು ಅಂತ ಹೇಳಿ ಹೀಗಾಗಿ ಅವ್ರನ್ನ ಬಿಟ್ಟು ಕಳ್ಸಿರುವಂತ ಪೊಲೀಸ್ ಇಲಾಖೆಯ ವರ್ಷನ್ ಇರುವಂತದ್ದು. ಆದ್ರೆ ದುರಂತ ಅಂದ್ರೆ ಅದನ್ನ ನೋಡಿದ್ರೆ ಎಂತವ್ರಿಗೂ ಗೊತ್ತಾಗುತ್ತೆ ಅವ್ರು ಬಳಸಿರುವಂತಹ ಮಚ್ಚೆ ಬೇರೆ, ಅವ್ರು ತಂದು ಕೊಟ್ಟಿರುವಂತಹ ಮಚ್ಚೆ ಬೇರೆ. ಇದು ಗೊತ್ತಿದ್ರು ಕೂಡ ಪೊಲೀಸರು ಎಲ್ಲ ಒಂದ್ ಕಡೆ ಅವ್ರನ್ನ ಬಿಟ್ಟು ಕಳ್ಸುವಂತ ಕೆಲಸವನ್ನ ಮಾಡಿದ್ದಾರೆ. ಈಗ ಪೊಲೀಸ್ ಇಲಾಖೆಗೆ ಇದನ್ನ ಕೇಳಿದ್ರೆ ಪ್ರಶ್ನೆಯನ್ನ ಮಾಡಿದ್ರೆ ಏನು ಅಲ್ಲಿನ ಹಿರಿಯ ಅಧಿಕಾರಿಗಳಿರ್ಬೋದು, ಇಲ್ಲ ವಿಜಯನಗರ ಸಬ್ ಡಿವಿಷನ್ ACP ಇರ್ಬೋದು, ಅದನ್ನ ಕ್ಲಾರಿಫಿಕೇಶನ್ ಕೊಡುವಂಥದ್ದು. ನಾವ್ ಇದಕ್ಕೆ ಎಕ್ಸ್ಪರ್ಟ್ ನ ಕರೆದ್ಬಿಟ್ಟು ನಾವು ಪರಿಶೀಲನೆ ಮಾಡ್ತೀವಿ ಅಂತೇಳಿ. ಅಂದ್ರೆ ಅವರು ಕೊಡ್ತಾ ಇರುವಂತ ಉತ್ತರ ಅಷ್ಟಿದೆ, ಅಂದ್ರೆ ಅವ್ರಿಗೆ ಹೆಂಗ್ ಬೇಕೋ ಹಂಗ್ ಇನ್ವೆಸ್ಟಿಗೇಷನ್ ಅನ್ನ ಮಾಡ್ಕೊಳ್ಬಹುದು ಅಂತ. ಈ ಹಿಂದೆ ಇದೇ ರೀತಿ DGಹಳ್ಳಿಯಲ್ಲಿ ಮಚ್ಚುಗಳನ್ನ ಪ್ರದರ್ಶನ ಮಾಡಿ ವಿಡಿಯೋವನ್ನ ಮಾಡಿ ಅಪ್ಲೋಡ್ ಮಾಡಿದ್ರು. ಅಂತವ್ರನ್ನ ಅರೆಸ್ಟ್ ಮಾಡಿ ನಾವೇನೋ ಸಾಧನೆ ಮಾಡಿದ್ವಿ ಅನ್ನೋ ರೀತಿಯಲ್ಲಿ ಅವ್ರ ವಿರುದ್ಧ ರೌಡಿ ಶೀಟರ್ ಅನ್ನು ಕೂಡ ಓಪನ್ ಮಾಡಿಸ್ಬಿಟ್ರು ಅವತ್ತು. ಆದ್ರೆ ಇವ್ರಿಗಾದ್ರೆ ಆಗಲ್ಲ, ಇವ್ರಿಗೆ ಇನ್ಫ್ಲುಯೆನ್ಸ್ ಇದೆ, ಇವರೆಲ್ಲ ಸ್ಟಾರ್ ನಟರು, ಸೊ ಸೋಷಿಯಲ್ ಮೀಡಿಯಾದಲ್ಲಿರುವಂತ ಸ್ಟಾರ್ ನಟರುಗಳು ಇವರೆಲ್ಲ. ಹೀಗಾಗಿ ಇವರ ವಿರುದ್ಧ
ಕ್ರಮವನ್ನ ಕೈಗೊಳ್ಳಿಕ್ಕೆ ಇವ್ರ ಕೈಲಿ ಆಗೋದಿಲ್ಲ. ಯಾರಾದ್ರೂ ಅಮಾಯಕರು ಸಿಕ್ಕರೆ ಅಂತವ್ರ ವಿರುದ್ಧ ಕ್ರಮವನ್ನ ಕರ್ಕೊಂಡ್ಬಂದು ರೌಡಿ ಶೀಟರ್ ಮಾಡ್ತಾರೆ, ಜೈಲ್ಗೂ ಕೂಡ ಕಳಿಸ್ತಾರೆ ಅಂತೇಳಿ ಸೋಷಿಯಲ್ ಮೀಡಿಯಾ ಇನ್ನು ಸಾಮಾಜಿಕ ವಲಯದಲ್ಲಿ ಒಂದು ಆರೋಪಗಳು ಆಕ್ರೋಶಗಳು ಕೇಳಿ ಬರ್ತಾ ಇರುವಂತದ್ದು. ಸೊ ಆದ್ರೆ ಇನ್ನು ನಾವು ಇದಕ್ಕೆ ಎಕ್ಸ್ಪರ್ಟ್ ನ ಕರ್ತೀವಿ ಅಂದ್ರೆ ಅದು ಯಾವ ರೀತಿಯಲ್ಲಿ ಇದೆ ಬಳಸಿರುವಂತ ಮಚ್ಚು, ಅವ್ರು ಕೊಟ್ಟಿರುವಂತ ಮಚ್ಚು ಯಾವ್ದು ಅದನ್ನ ನೋಡಿದ್ರೆ ಎಂತವ್ರಿಗೂ ಕೂಡ ಸಾಮಾನ್ಯ ಜನರು ಕೂಡ ಅರ್ಥವಾಗುವಂತದ್ದು. ಇದು ಗೊತ್ತಿದ್ರು ಕೂಡ ಇವರು ಪೊಲೀಸ್ ಅಧಿಕಾರಿಗಳು ಮಾತ್ರ ಅದನ್ನ ಮುಚ್ಚಾಕುವಂತ ಎಲ್ಲಾ ಪ್ರಯತ್ನವನ್ನ ಮಾಡ್ತಿದ್ದಾರೆ ಅಂತ ಆರೋಪಗಳು ಕೇಳಿ ಬರ್ತಾ ಇದೆ. ಪೊಲೀಸರು ಮುಂದೆ ಏನ್ ಮಾಡ್ತಾರೆ ಅನ್ನೋದನ್ನ ನಾವು ಕಾಯ್ದು ನೋಡ್ಬೇಕಾಗತ್ತೆ. ಸಂತೋಷ್, ಇವತ್ತು ಕೂಡ ವಿಚಾರಣೆಗೆ ಹಾಜರಾಗುವಂತೆ ಬುಲಾವ್ ನೀಡಲಾಗಿತ್ತು ಅನ್ನೋದು ಗೊತ್ತಾಗ್ತಾ ಇದೆ. ಆಕ್ಚುಲಿ ನಿನ್ನೆ ಮಧ್ಯಾಹ್ನದವರೆಗೂ ನಾಳೆ ಕೋರ್ಟ್ಗೆ ಹಾಜರುಪಡಿಸ್ತಾರೆ ಹಾಗೆ ಹೀಗೆ ಅಂತೆಲ್ಲ ಹೇಳಲಾಗ್ತಿತ್ತು. ಬಟ್ ಈಗ ಸನ್ನಿವೇಶ ಬದಲಾಗಿರೋದ್ರಿಂದ ಇವತ್ತು ಮತ್ತೆ ವಿಚಾರಣೆಗೆ ಬುಲಾವ್ ನೀಡಿದ್ದಾರೆ. ಅಕಸ್ಮಾತ್ ಈ ಮಚ್ಚಿನ ವಿಚಾರದಲ್ಲಿ ಏನಾದರೂ ಹೌದು ಇದು ಒರಿಜಿನಲ್ ಮಚ್ಚು, ಫೈಬರ್ ಮಚ್ಚಲ್ಲ, ಈ ಥರದ್ದು ಏನಾದರೂ ಆಗಿದ್ದೇ ಆದಲ್ಲಿ ಸೊ ನಾವು ಈ ಶಿಕ್ಷೆಯ ಪ್ರಮಾಣ ಆ ಥರದ್ದೆಲ್ಲ ನೋಡೋದಾದ್ರೆ ಹೆಂಗಿದೆ ಅಂತ ಸಂತೋಷ್? ನೀತಿಯಲ್ಲಿ ಪ್ರಮುಖವಾಗಿದ್ರೆ ಉದ್ದೇಶಗಳು ಏನು ಅನ್ನೋದು ಪ್ರಮುಖವಾಗುತ್ತೆ. ಆ ಉದ್ದೇಶದ ಆಧಾರವಾಗಿ ಪೊಲೀಸರು ಪ್ರಕರಣವನ್ನು ದಾಖಲು ಮಾಡ್ತಾರೆ, ಮತ್ತೆ ಅದಕ್ಕೆ ಶಿಕ್ಷೆ ಆಗುತ್ತೆ ನ್ಯಾಯಾಲಯದಲ್ಲಿ. ಅಂದ್ರೆ ಅವ್ರು ಬಳಸಿರುವಂತಹ ಮಚ್ಚೇನಿದೆ ಅದನ್ನ ಯಾರನ್ನೋ ಇಲ್ಲ ಅಲ್ಲೇನ ಮಾಡ್ಲಿಕ್ಕೋ ಇನ್ಯಾರಿಗೋ ಇಲ್ಲ ಅವಾಚ್ಯ ಶಬ್ದಗಳು ನಿಂದಿರೋದು ಇಲ್ಲ ಯಾರನ್ನ ಚೇಂಜ್ ಮಾಡೋದು ಈ ರೀತಿ ಅಲ್ಲ, ಅದನ್ನ ಬಳಸಿರುವಂತ ಉದ್ದೇಶ ಏನು ಅನ್ನೋದು ಇಲ್ಲಿ ಪ್ರಮುಖವಾಗುತ್ತೆ. ಅದು ರಿವೀಲ್ ಆಗ್ಬೇಕು, ಅದು ಪೊಲೀಸರ ತನಿಖೆಯಲ್ಲಿ ರಿವೀಲ್ ಆಗ್ಬೇಕು. ಸೊ ಆದ್ರೆ ಇಲ್ಲಿ ಎಲ್ಲೋ ಒಂದ್ ಕಡೆ ಪೊಲೀಸರು ಮಾಡ್ತಾ ಇರುವಂತದ್ದು ಅಂದ್ರೆ ಅವರು ಮೈಲೇಜ್ ತಗೊಳ್ಳುವಂತ ಕೆಲಸವನ್ನ ಪೊಲೀಸ್ ಇಲಾಖೆ ಮಾಡ್ಲಿಕ್ಕೆ ಮುಂದಾಗ್ತಿದ್ಯಾ ಅಂತ. ಈಗ ಅವ್ರು ಹೇಳ್ತಾ ಇರುವಂತದ್ದು ಅದು ಅಸಲಿ ಮಚ್ಚಲ್ಲ ನಕಲಿ ಮಚ್ಚು ಅಂತ. ಅಸಲಿ ಮಚ್ಚ ನಕಲಿ ಮಚ್ಚ ಪ್ರಕರಣ ದಾಖಲು ಮಾಡ್ಲೇ ಮೊದಲೇ ಗೊತ್ತಾಗ್ತಾ ಇತ್ತು. ಆ ವಿಡಿಯೋ ನೋಡೇ ಇವ್ರು ಮೊದ್ಲು FIR ಮಾಡ್ಕೊಂಡ್ಬಿಟ್ಟು ನಾವು ಅವ್ರನ್ನ ಆರೋಪಿಗಳಿಗೆ ನೋಟಿಸ್ ಕೊಟ್ಟಿದ್ವಿ ಅಂತಾರೆ. ಎಷ್ಟೋ ಪ್ರಕರಣಗಳಲ್ಲಿ ಪೊಲೀಸ್ ಠಾಣೆ ಮುಂದೆ ಅವರು ದಿನಗಟ್ಲೆ ತಿಂಗಳಾನುಗಟ್ಲೆ ತಿರುಗಿದ್ರು ಕೂಡ ಇವ್ರೊಂದು ಪ್ರಕರಣ ಅಲ್ಲ, ಅಲ್ಲಿ ಬರುವಂತ ದೂರುದಾರನ ಮಾತನಾಡ್ಸಕ್ಕೂ ಕೂಡ ಇವರು ಅಲ್ಲಿ ಇರೋದಿಲ್ಲ. ಪೊಲೀಸರು ಎಲ್ಲ ಒಂದ್ ಕಡೆ ಅವ್ರಿಗೆ ಮೈಲೇಜ್ ಬೇಕು ಅನ್ನೋ ಕಾರಣಕ್ಕಾಗಿ ಇಂತಹ ಪ್ರಕರಣಗಳ ಸಿಕ್ಕಿದ ತಕ್ಷಣ ಒಂದು ಪ್ರಕರಣವನ್ನ ದಾಖಲು ಮಾಡ್ಕೊಳ್ಳುವಂಥದ್ದು ಮತ್ತೆ ಅವ್ರನ್ನ ಕರ್ಕೊಂಡ್ ಬಂದ್ಬಿಡುವಂಥದ್ದು. ಅಂದ್ರೆ ಇವರೆಲ್ಲ ಸೋಷಿಯಲ್ ಮೀಡಿಯಾ ಇರ್ತಾರೆ ಮತ್ತೆ ಕಿರುತೆರೆಯಲ್ಲಿ ನಡೆಸಿರುವಂತರು, ಇವ್ರಿಗೆ ಸಾಕಷ್ಟು ಜನ ಅಭಿಮಾನಿಗಳು ಇರ್ತಾರೆ. ಈ ಕಾರಣಕ್ಕಾಗಿ ಪೊಲೀಸರು ಮೈಲೇಜ್ ತಗೊಳ್ಳುವಂತ ಕೆಲಸವನ್ನು ಮಾಡ್ತಿದ್ದಾರೆ ಅಂತ ಅನುಮಾನಗಳು ಇಲ್ಲಿ ಹುಟ್ಕೊಳ್ತಾ ಇರುವಂತದ್ದು. ಯಾಕೆಂತ ಹೇಳಿದ್ರೆ ಅವರು ಬಳಸಿರುವಂತ ಮಚ್ಚೆ ಬೇರೆ ಇದೆ, ಪೊಲೀಸ್ ಇಲಾಖೆಯವರು ಕೊಟ್ಟಿರುವಂತ ಇಲ್ಲ ಈ ಮಚ್ಚು ಅಂತೇಳಿ ಅವ್ರು ಕಳಿಸಿರುವಂತ ಮಚ್ಚುಗಳೇ ಬೇರೆ ಇದೆ. ಹೀಗಾಗಿ ಪೊಲೀಸ್ ಇಲಾಖೆ ಈ ನಡೆ ಏನ್ ನಡೀತಾ ಇದೆ, ಬಸವೇಶ್ವರ ನಗರ ಇನ್ಸ್ಪೆಕ್ಟರ್ ಇರ್ಬೋದು ಇಲ್ಲ ವಿಜಯನಗರ ಸಬ್ ಡಿವಿಷನ್ ಏನು ACP ಇದ್ದಾರೆ ಚಂದನ್ ಇರ್ಬೋದು, ಇವ್ರ ನಡೆ ಸಾಕಷ್ಟು ಅನುಮಾನಕ್ಕೆ ಎಡೆ ಮಾಡಿಕೊಡ್ತಾ ಇರುವಂತದ್ದು. ನೀತಿ. ಓಕೆ, ಥ್ಯಾಂಕ್ ಯು ಸಂತೋಷ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ನೋಡಿ, ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ರೀಲ್ಸ್ ನಲ್ಲಿ ಬಳಸಿರೋ ಮಚ್ಚು ಯಾವುದು ಅನ್ನೋದನ್ನ ನೀವು ನೋಡ್ತಾ ಇದ್ದೀರಾ. ಈ ಕಡೆ ಈಗ ವಶಪಡಿಸ್ಕೊಂಡಿರುವಂತ ಮಚ್ಚು ಯಾವುದು ಅನ್ನೋದನ್ನ ಕೂಡ ನೀವು ನೋಡ್ತಾ ಇದ್ದೀರಾ. ಸೊ ಇದು ನಮ್ಗಳಿಗೆ ಅರ್ಥ ಆಗ್ತಾ ಇದೆ. ಅಂದ್ರೆ ನಾವೇನು ದಿನ ಮಚ್ಚಿಟ್ಕೊಂಡು ಓಡಾಡಲ್ಲ ಅಥವಾ ರೆಗ್ಯುಲರ್ ಆಗಿ ನೋಡ್ತಾ ಇರಲ್ಲ, ಬಟ್ ನೋಡ್ತಾ ಇದ್ದೋ ಹಾಗೇನೆ ಗೊತ್ತಾಗತ್ತೆ. ಸೊ ಎರಡೂ ಬೇರೆ ಬೇರೆ ಮಚ್ಚು ಅಂತ ನಮ್ಗಳಿಗೆ ಅರ್ಥ ಆಗೋದು, ಪೊಲೀಸರಿಗೆ ಯಾಕೆ ಗೊತ್ತಾಗ್ತಿಲ್ಲ ಅನ್ನೋದು ಪ್ರಶ್ನೆ. ಈ ರಜತ್ ಕೈಯಲ್ಲಿ ರೀಲ್ಸ್ನಲ್ಲಿ ಬಳಕೆ ಮಾಡಿರುವಂಥ ಮಚ್ಚಿದೆಯಲ್ಲ, ಈ ಮಚ್ನ ಶೇಪ್ಗೂ ಜೊತೆಗೆ ಇಲ್ಲಿ ವಶಕ್ಕೆ ಪಡ್ಕೊಂಡಿರೋದು ಅಂತ ಹೇಳಿರುವಂಥ ಮಚ್ ಇದೆಯಲ್ಲ, ಆ ಮಚ್ನ ಶೇಪ್ಗೂ ವ್ಯತ್ಯಾಸ ಏನಿದೆ ಅನ್ನೋದನ್ನ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಾ. ನಿಮಗೆ ಅಲ್ಲೇ ಒಂದು ಕ್ಲಾರಿಟಿ ಸಿಕ್ಬಿಡುತ್ತೆ, ಎರಡೂ ಕೂಡ ಬೇರೆ ಬೇರೆ ಮಚ್ಚು ಅಂತ. ಅಲ್ಲಿ ಬಳಕೆ ಮಾಡಿರುವಂಥ ಮಚ್ಚು ಎಷ್ಟು ಉದ್ದ ಇದೆ, ಜೊತೆಗೆ ಇಲ್ಲಿ ಬಳಕೆ ಮಾಡಿರುವಂಥ ಇಲ್ಲಿ ವಶಕ್ಕೆ ಪಡ್ಕೊಂಡಿರುವಂಥ ಮಚ್ಚು, ಸೊ ಎರಡನ್ನೂ ಕೂಡ ನಾವು ನೋಡಿದಾಗ ಎರಡು ಬೇರೆ ಬೇರೆ ಅನ್ನೋದು ಎಂಥವ್ರಿಗಾದ್ರೂ ಜನಸಾಮಾನ್ಯರಿಗಾದ್ರೂ ವ್ಯತ್ಯಾಸ ಬೇರೆ ಬೇರೆ ಇದೆ ಈ ಮಚ್ಚು ಅನ್ನೋದು ಗೊತ್ತಾಗ್ತಾ ಇದ್ರೆ, ನಮ್ಮ ಪೊಲೀಸರಿಗೆ ಇದು ಯಾಕೆ ಗೊತ್ತಾಗ್ತಾ ಇಲ್ಲ? ಅವ್ರು ಹೇಳಿದ್ರು ಅಂತ, ಅವ್ರು ತಂದು ಈ ಮಚ್ಚನ್ನೇ ನಾವು ಬಳಕೆ ಮಾಡಿದ್ದು ಅಂತ ಕೊಟ್ಟರು ಅಂತ ನಮ್ಮ ಪೊಲೀಸರು ಅವ್ರನ್ನ ಹೆಂಗೆ ಬಿಟ್ಟು ಕಳಿಸಿದ್ರು? ಸಹಜವಾಗಿ ಮೂಡೋ ಪ್ರಶ್ನೆ ಅಲ್ವಾ? ಹಾಗಿದ್ರೆ ಜನಸಾಮಾನ್ಯರಿಗೂ ಹಿಂಗೆ ಮಾಡ್ಬಿಡ್ತೀರಾ ನೀವು? ಸರ್ ಆ ಮಚ್ಚಲ್ಲ ಸರ್ ನಾನು ಬಳಕೆ ಮಾಡಿದ್ದು, ಈ ಮಚ್ಚು ಅಂತ ಯಾವುದೋ ಒಂದು ಮನೇಲಿರೋದೋ ಅಥವಾ ನಾಟಕಕ್ಕೋ ಅಥವಾ ಯಾವುದೋ ಒಂದು ಶೂಟಿಂಗಿಗೋ ಬಳಸಿದ ಫೇಕ್ ಮಚ್ಚನ್ನ ತೆಗೆದುಕೊಂಡು ಹೋಗಿ ಕೊಟ್ಟಾಗ ನೀವು ಅದನ್ನು ಒಪ್ಕೊಳ್ತೀರಾ? ಹಿಂಗೇನೆ ಅರೆಸ್ಟ್ ಮಾಡಿದವ್ರನ್ನ ಬಿಟ್ಟು ಕಳಿಸ್ಬಿಡ್ತೀರಾ? ಅಥವಾ ಇದರ ವ್ಯತ್ಯಾಸವನ್ನು ಕಂಡು ಹಿಡಿಯೋದಕ್ಕೆ ಅದಕ್ಕೆ ಅಂತ ತಜ್ಞರನ್ನ ಕರೆಸಿ ಚೆಕ್ ಮಾಡಿಸಿ ಆಮೇಲೆ ಮತ್ತೆ ಇವರನ್ನ ವಿಚಾರಣೆಗೆ ಒಳಪಡಿಸೋದು, ಇದೆಲ್ಲ ಪೊಲೀಸರು ಬೇಕು ಅಂತ ಮಾಡ್ತಾ ಇರೋ ಡ್ರಾಮಾನ? ಇದು ಸ್ಕ್ರಿಪ್ಟೆಡ್ಡಾ? ಕೇವಲ ರಿಯಾಲಿಟಿ ಶೋಗಳಲ್ಲಿ ಮಾತ್ರ ಸ್ಕ್ರಿಪ್ಟೆಡ್ ಆಗಿ ಆ್ಯಕ್ಟಿಂಗ್ ಮಾಡ್ತಾರೆ ಸೆಲೆಬ್ರಿಟಿಗಳು ಅಂತ ಜನಸಾಮಾನ್ಯರು ಅಂದ್ಕೊಂಡಿದ್ದಾರೆ. ಆದರೆ ಪೊಲೀಸರನ್ನು ಇನ್ವಾಲ್ವ್ ಮಾಡಿಕೊಂಡು ಸ್ಕ್ರಿಪ್ಟೆಡ್ ಆ್ಯಕ್ಟಿಂಗ್ ಮಾಡ್ತಾರೆ ಅಂತ ಗೊತ್ತಾಗ್ತಾ ಇರೋದು ಇದೇ ಮೊದಲು. ನಿಜವಾಗ್ಲೂ ಇದರಲ್ಲಿ ಪೊಲೀಸರು ನ್ಯಾಯಯುತವಾಗಿ ತನಿಖೆಯನ್ನು ನಡೆಸಬೇಕು. ಯಾರೇ ತಪ್ಪು ಮಾಡಿರಲಿ, ಅದು ವಿನಯ್ ಯಾರು ಆಗಿರಲಿ, ರಜತ್ ಯಾರು ಆಗಿರಲಿ, ಯಾವ ಸೆಲೆಬ್ರಿಟಿನಾದರೂ ಆಗಿರಲಿ, ಯಾವ ದೊಡ್ಡ ರಿಯಾಲಿಟಿ ಶೋನಲ್ಲಿ ಇವರು ಗೆದ್ದಾರು ಬಂದಿರಲಿ, ಹೀರೋನಾರು ಆಗಿರಲಿ,
ತಪ್ಪು ಮಾಡಿದಾರಾ, ಶಿಕ್ಷೆ ಆಗಲೇಬೇಕು. ಅವರನ್ನು ಬಚಾವ್ ಮಾಡುವಂಥ ಕೆಲಸ ಅಥವಾ ಇದನ್ನು ತ್ಯಾಪೆ ಹಾಕುವಂಥ ಕೆಲಸವನ್ನು ಪೊಲೀಸರು ಮಾಡ್ತು ಅಂತ ಅಂದರೆ ಪೊಲೀಸರಿಗೆ ಅಥವಾ ಅವ್ರು ಮಾಡುವಂಥ ಕೆಲಸಕ್ಕೆ ಅಥವಾ ನಾವು ಈ ಕಾನೂನಿಗೆ ಹೆಂಗೆ ನಾವು ನಂಬಿಕೆ ಇಡೋದು ಅನ್ನುವಂಥ ಪ್ರಶ್ನೆ ಜನಸಾಮಾನ್ಯರಿಗೆ ಬಂದೇ ಬಿಡುತ್ತೆ. ನೋಡಿ, ನೀವು ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ, ಒಂದು ಸೈಡಲ್ಲಿ ರಜತ್ ಬಳಕೆ ಮಾಡಿರುವಂಥ ಆ ಮಚ್ಚು, ಇನ್ನೊಂದು ಕಡೆಯಲ್ಲಿ ವಶಕ್ಕೆ ಪಡ್ಕೊಂಡಿರುವಂಥ ಈ ಮಚ್ಚು, ಎರಡೂ ಬೇರೆ ಬೇರೆದು ಅನ್ನೋದು ಇಷ್ಟು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದ್ರೂ ಕೂಡ ನಮ್ಮ ಪೊಲೀಸರು ಕಣ್ಣಿಗೆ ಇವೆರಡು ಬೇರೆ ಬೇರೆ ಅಲ್ಲ, ಒಂದೇ ಅಂತ ಹೆಂಗೆ ಅನಿಸ್ತು ಅನ್ನೋದು ಪ್ರಶ್ನೆ. ಸೊ ಇದನ್ನು ನೋಡಿದಾಗ ಯಾವುದೋ ಒಂದು ದೊಡ್ಡ ಮಟ್ಟದಲ್ಲಿ ಹೈಡ್ರಾಮಾ ಆಗಿದೆ ಅನ್ನೋದು ಗೊತ್ತಾಗ್ತಾಗಿದೆ. ಸೊ ಸೆಲೆಬ್ರಿಟಿಗಳಾದರೆ ನಾವು ಯಾವುದೇ ಕೇಸಸ್ಗಳನ್ನಾದ್ರೂ ಕೆಲಸಗಳಾದ್ರೂ ಈಸಿಯಾಗಿ ಮುಚ್ಚಾಕಬಹುದಾ ಅನ್ನೋದೊಂದು ಅನುಮಾನ, ಪ್ರಶ್ನೆ ಹುಡ್ಕೊಳ್ತಾಗಿದೆ. ಗೊತ್ತಿಲ್ಲ ಉನ್ನತ ಅಧಿಕಾರಿಗಳು ಈಗೇನು ಆ್ಯಕ್ಷನ್ ತೆಗೆದುಕೊಳ್ತಿದ್ದಾರೋ ಅಥವಾ ಈ ಕೇಸ್ನ ಹ್ಯಾಂಡಲ್ ಮಾಡ್ತಿದ್ದಾರೋ ಆ ಪೊಲೀಸರಿಗೆ ಏನು ಮಾಹಿತಿ ನೀಡ್ತಾ